ಹಾಯ್ ಅಬ್ಬಾ ಏನಪ್ಪ ಮಗನೇ ಎದಕ್ ಬಂದೆ ಹೊಲಕ್ಕ? ಆ ಹಾಯ್ ಬಾ ಸರ್ದಾರ್ ಬಿಡು. ಒಂದ್ ದಿವಸ ಹೊಲಕ್ ಬಂದನಲ್ಲ ಇವತ್ತು ಬಾರಿಯಪ್ಪ. ಇವತ್ತು ಆಯ್ತುವಾರ ಅದ ಮನೇಲಿ ಇರೋದ್ ಬಿಟ್ಟು ಎದಕ್ ಬಂದೆ ಕೋಡಿ? ಅಪ್ಪ ಹಾ ಬಾರಪ್ಪ ಇಲ್ಲಿ. ಇಲ್ಲಿ ನೋಡು ಹುಳ ಬಿದ್ದಾವ ಅಂದ್ರೆ ಯಪ್ಪ ಬಾರಪ್ಪ ಅಂತ. ಇಲ್ಲಿ ನೋಡಿ ಏಸು ಹುಳ ಬಿದ್ದಾವ. ಏನೇನೇನು ಒಂದ್ ದಿವ್ಸ ಹೊಲಕ್ ಬರೋದು ಬೇರೆ ಏನೋ ಬಂದಿದ್ದೆ ನಮಗೆ ಅಂತ ಅದು ಬಿಡು ನಿಂದ ಆಟ. ಅಪ್ಪ ಹಾ ಎರಡು ದೊಡ್ಡ ನೋಟ್ ಬೇಕಿತ್ತು. ಹಾ ದೊಡ್ಡ ಲೇಟ್ ಬೇಕೇ ನನಗೆ? ಎಣ್ಣೆ ಹೊಡಿ ಮೊದಲು ಹಿಂದ ಹಿಡ್ದು ಕೊಡ್ತೀನಿ ದೊಡ್ಡ ಲೇಟು. ಹೋಗಪ್ಪ, ನನ್ ಫ್ರೆಂಡ್ಸ್ ಅದರ ಪ್ಯಾಟೆಗೆ ಹೋಗಿ ಬರ್ತಾನ. ನೀನು ಇವತ್ತು ಆಯ್ತಾರ ಮನ್ಯಾಗ ಬ್ಯಾಟ್ ಇದ್ದೀನಿ ಅಂದ್ರೆ ಪ್ಯಾಟೆಗೆ ಗೊತ್ತಾಯ್ತು. ಪ್ಯಾಟೆಗ ನೀನು ಮನೆಗೆ ಹೋಗಿ ಬ್ಯಾಟ್ ಇದ್ದೀನು ಸುಮ್ನೆ ಕೊಡಿ ನೀನು ಹೆಂಗ ಬರ್ತೀನಿ ಅಂತ. ದೊಡ್ಡ ನೋಟ್ ಎಲ್ಲಿ ರೊಕ್ಕ ನೀನು ಏನ ಹುಡುಗರಾಟದ ಹುಡುಗಪ್ಪ ಐತಿ. ನೋಡು ಹುಳ ನೋಡಿ ಏಸ್ ಬಿದ್ದವಾಗ. ತಂದೆ ಮಗನ್ ಏನ್ ಜೋರ್ ಐತಪ್ಪ. ಏನಿಲ್ಲಪ್ಪ ದೇವ್ರು, ಅವನು ಯಾವ್ದೋ ಒಂದು ಗುಳಿಗೆ ಹಾಕಕ್ ಬಂದಾನ. ಪ್ಯಾಟೆಗೆ ಗೊತ್ತಾನಂತ ರೊಕ್ಕ ಕೇಳಕ್ ಗುಳಿಗೆ ಹಾಕಕ್ ಬಂದಾನ. ಆಯ್ತಾ ನೀನ್ ಹಿಂಗೆ ರೊಕ್ಕ ಕೊಟ್ಕೊಂಡ್ ಕೂತಾಗ ಓದ್ತ ನಿನ್ ಮಗ. ಏನಾದಪ್ಪ ದೇವ್ರು, ಈಗಿನ ಕಾಲದಾಗ ತಂದೆನ ಕಂಡ್ರೆ ಮಗಗ ಆಗ್ವಲ್ದು, ಮಗನ ಕಂಡ್ರೆ ತಂದೆಗೆ ಆಗ್ವಲ್ದು. ಹಂಗಿರ್ಬಾರ್ದು. ತಂದೆ ಮಗ ಅಂದ್ರೆ ದೋಸ್ರದಂಗ ಇರ್ಬೇಕು. ಹಂಗಿದ್ರೆ ನಗ್ದಿಸ್ ಸಂಸಾರ. ಬಾ ಹೆಗಲ ಮೇಲೆ ಕೈ ಹಾಕು, ಹೆಗಲ ಮೇಲೆ ಕೈ ಹಾಕ್ಸಿಗ ನಾಳೆ ಇಲ್ಲಿ ಹೊಲ್ದಾಗ ಎಣ್ಣೆ ಹೊಡೆದೈತೆ ಅಂತಿದ್ದಿ. ಏಸ್ ಹುಳ ಬಿದ್ದಾವ ರೊಕ್ಕ ರೊಕ್ಕ ಅಂತ ಬರ್ತಾನ. ಕೊಟ್ಟು ಕಳ್ಸತ್ತ ರೊಕ್ಕ. ಅಪ್ಪ ಟೈಮ್ ಆತದಪ್ಪ, ಯಾವ ದೊಡ್ಡ ನೋಟ್ ಕೊಡು. ದೊಡ್ಡ ನೋಟ್ ಅಂತ ಕೊಡತ್ತ ಓದ್ತಾನಂತ ಅಲ್ಲಿ. ಸುಮ್ಮನೆ ಇರ್ಬೇಕು. ನೀನ್ ಕಳ್ಸಿಬಿಡಿ. ಈಗ ಏನ್ ಮಾಡಿದ್ರೆ ಅಂತ ಕೇಳ್ತಾನ. ಈಗ ಮನೆಗೆ ಹೋಗು, ಪ್ಯಾಟೆಗೆ ಹೋಗಿ ಬರ್ತಾನ. ಅಲ್ಲ ನೀವು ಹೋಗೋದ್ ಹೋತ್ರಪ್ಪ, 3 ಜನ ಹೊಂಟ್ರಿ. ಅದ್ರಾಗ ಕಾನೂನಿಗೆ ತಪ್ಪು ಇರ್ದಾಗಿ ಹೊಂಟ್ರಿ ನೀವು. ಈ ತರ ತಪ್ಪು ಮಾಡ್ಬಾರ್ದು, 3 ಹೋಗ್ಬಾರ್ದು. ಏನಿದ್ರ ಅದು ಇಬ್ರು ಹೋಗ್ಬೇಕು ನೀವು. ಅದಲ್ದ ಮತ್ತೆ ಹೆಲ್ಮೆಟ್ ಕೂಡ ತಂದಿಲ್ಲ ಮಾವ. ಏನ್ ಮಾವ ಎಲ್ಲ ಗಿವಿಲ್ಲ. ಅಲ್ಲಿ ಮಾವನವ್ರು ಬರ್ತಾರ, ಅಲ್ಲಿ ಮಾವನವ್ರು ಬರ್ತಾರ, ಪೊಲೀಸ್ ಮಾವನವ್ರು ಹಾಕ್ತಾರ. ಅವಾಗ ಹಾಕಿದಾಗ ಗೊತ್ತಾಗ ಅವ್ರು ಬುಡಪ್ಪ ಅದನ್ನ ಎಲ್ಲಿ ಒತ್ತೊಂದು ತಿರ್ಗಿ ಹಿಂದೆ ಕೂಸಿನ ತರ ಉಟ್ಕೊಂಡು ಗೊತ್ತೊಂದಲ್ಲಿ ಆಗಲ್ಲ. ಅಲ್ಲಿ ಕೂಸ್ ಬೆಳೆದ್ರ ನಾ ಉದ್ದಾರ ಆಗ್ತೈತೆ. ಅದ್ರಂಗ ಹೆಲ್ಮೆಟ್ ಅದನ್ನ ಹೊತ್ಕೊಂಡು ಹೋದ್ರೆ ನಿಮ್ ತಲೆ ಉಳಿತೈತೆ. ಮಾವ ಅವೆಲ್ಲ ಬೋಧನೆ ಮಾಡಕ್ ಹೆಲ್ಮೆಟ್ ಹಿಡ್ಕೊಂಡು ತಿರ್ಗ್ಲಾರ್ದಾನೆ ಒತ್ಕೊಂಡು ಹೋಗಕ್ ತ್ರಾಸ ಮನೆಗೆ ಬಿಟ್ಟೋಗ್ತೇವೆ. ನಾಳೆ ಅವ್ರಿಗೆ ಏನಾದ್ರೆ ನಿಮ್ಗ್ ತ್ರಾಸ ಅಲ್ಲ ಅಂತ ಹೇಳ ಮಾತನ್ನ ತಮಗೇನಾದ್ರಿ ಹೋಗು ಪೊಲೀಸ್ ಇರ್ತಾನ ಗುಮಿಸ್ಕೊಂಬ. ಕೆಳಗೆ ಹೇಳ್ನೇನು ಪೊಲೀಸ್ ಇರ್ತಾನಂತ. ಸರ್ ಕೆಳಗೆ ಕೀ ಕೊಡ್ರಿ ಸರ್, ಹೋಗ್ಬಿಡ್ತೀವಿ. ಸರ್ ಕಾಲೇಜ್ ಹೊಂಟಿವಿ ಸರ್. ಎಲ್ಲಿ ಹೊಂಟ್ರಪ್ಪ? ಕಾಲೇಜ್ ಫೀಸ್ ಕಟ್ಟಕೊಂಟಿವಿ ಸರ್. ಕಾಲೇಜ್ ಫೀಸ್ ಕೊಟ್ಟಿರ? ಅದೇ ಫೀಸ್ ಇಲ್ಲಿ ಕಟ್ರಿ. ಇವಾಗ ಸರ್ ದುಡ್ಡಿಲ್ಲ ಸರ್. ಇಲ್ಲಿ ಕಟ್ಟಿಗೆ ನೀವು ಕಾಲೇಜಿಗೆ ಹೋಗ್ರಿ ಸರ್. ಲೈಸೆನ್ಸ್ ತೆಗಿರಿ ಮೊದಲು. ಲೈಸೆನ್ಸ್ ತೆಗಿ ಸರ್. ಲೈಸೆನ್ಸ್ ಇಲ್ಲ ಸರ್. ಹೆಲ್ಮೆಟ್ ಇಲ್ಲ ನಿಮ್ದು? ಹೆಲ್ಮೆಟ್ ಇಲ್ಲ ನಿಮ್ದು? ಹೆಲ್ಮೆಟ್ ಇಲ್ಲ? ಹೆಲ್ಮೆಟ್ ಅನ್ನು ತಂದಿಲ್ಲ ಮತ್ತೆ ಹೆಲ್ಮೆಟ್ ಎಲ್ಲ ಮೂವ್ ಮಾಡಿ ಹೊಡಿತೀರ ಗಾಡಿ ನೀವು? ಸರ್ ಫೋನ್ ಹಚ್ಕೊಡ್ತೀನಿ ತಡಿ ಸರ್. ನಾವು ಪರಿಚಯದ ಅವ್ರು, ನಮ್ ಲೀಡರ್ ಪರಿಚಯದ. ನಮ್ ಲೀಡ್ರಿಗೆ ಹಚ್ಚು. ಇರ್ತಾವಲ್ಲ ಸರ್. ನನಗೆ ML ಪರಿಚಯ ಇದ್ದಾನೆ ಸರ್. ನಾವು ಬಿಟ್ಬಿಡ್ರಿ ಸರ್. ML ಕಡೆಯವ್ರು ನಾವು. ನಮ್ಗೆ ಲೀಡರ್ ಪರಿಚಯ ಇದಾರೆ ಸರ್. ಕರ್ಸಲ್ಲ ಯಾವನ್ ಕರ್ಸ್ರ ಅವನ್ನ ನೀನು ಒದ್ದೊಳಗ ಹಾಕ್ತೀನಿ ಅಂತ ಕರ್ಸ. ಯಾರಿಗೆ ಕರ್ಸು? ML P ನಾವೆಲ್ಲ ಚಾ ಕುಡ್ತೀವಿ ಸರ್ ಇಲ್ಲಿ ಹೋಟೆಲ್ದಾಗ. ಕುಡಿತೀವಿ, ಕರ್ಸ್ರು. ಈ ಧಾಡ ಬರೋ ಬೋರ್ ಬರೋದ ಕೇಳ್ತದೆ ನನ್ ಮತ್ತ. ML P ಬೇಸ್ ಕಲ್ತ್ ಬಿಟ್ರೆ ಹೇಳದಿದ್ರ ಅದೆಲ್ಲ 12 ಹೇಳ್ಬೇಡ್ರಿ, ಫೈನ್ ಕಟ್ಟಿ ಹೋಗ್ಬಿಡ್ರಿ ಸರ್. ಇಲ್ಲ ಸರ್, ದುಡ್ಡು ಇಲ್ಲ ಸರ್. ಸರ್ ಇನ್ನೊಂದ್ಸಲ ಮಾಡಲ್ಲ ಸರ್. ಬರೋದಿಲ್ಲ ಸರ್ ನಾವು. ಫೈನ್ ಕಟ್ಟಿದ ಒದ್ದೊಳಗ ಹಾಕಲ್ಲ ಸರ್. ನಮ್ಮ ಹತ್ರ ದುಡ್ಡಿಲ್ಲ ಸರ್. ಕಾಲೇಜ್ ಫೀಸಿಗೆ ಅಷ್ಟೇ ಇಟ್ಕೊಂಡಿವಿ ಸರ್. ಕೊಡು ಕಟ್ಟು 1000 ರೂಪಾಯಿ ಕಟ್ಟು.
ಸರ್ ಸರ್ ಅಷ್ಟಿಲ್ಲ ಸರ್ 500 ಕೊಟ್ಟು ಸರ್. ಇಲ್ಲ ಸಾವಿರ ಸರ್ 500 ಕೊಟ್ಟು 500 ಕೊಟ್ಟು ಲೈಸೆನ್ಸ್ ಇಲ್ಲ ಇಲ್ಲ, 500 ಕೊಟ್ಟು 500 ಹೆಲ್ಮೆಟ್ ಇಲ್ಲ, 500 ಕೊಟ್ಟು ಇನ್ಸೂರೆನ್ಸ್ ಇಲ್ಲ. 500 ಕೊಡ್ತೀವಿ ಸರ್. ಇಲ್ಲ ಇಲ್ಲ ಸರ್ ಸರ್ ಇಲ್ಲ ಸರ್ ಇಲ್ಲ ಸರ್ 500 ರೂಪಾಯಿ ಸರ್. ಬರ್ರಿ 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 ಸರ್. ನಿಮ್ಗೆ ಗೊತ್ತಿಲ್ಲೇನೋ, ಮೊನ್ನೆ ನವೆಂಬರ್ 1 ರಾಯಚೂರು ಜಿಲ್ಲಾದ್ಯಂತ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಯಬೇಕು ಅಂತ ಆದೇಶ ಆಗಿದೆ. ಇದನ್ನೆಲ್ಲ ಉಲ್ಲಂಘನೆ ಮಾಡಿದ್ರೆ ಹೆಂಗಪ್ಪ ನೀವೆಲ್ಲ ಓದಿರ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸರ್ ನೆಕ್ಸ್ಟ್ ಎಲ್ಲ ಹೆಲ್ಮೆಟ್ ಹಾಕಿ ನೋಡಾಡ್ತೀವಿ ಸರ್. ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಹಾಕಿ ಧರಿಸಬೇಕು. ನೋಡಿ ಸ್ವಲ್ಪ ಎಲ್ಲರ ಆದೇಶ ನಮ್ಮ ಯಾರು ಮೀರಲ್ಲ. ನೀವು ಮಾತ್ರ ಓದಿದ್ದು ವಿದ್ಯಾರ್ಥಿಗಳು ಮೀರ್ತಾ ಇದ್ದೀರಾ. ಆದ್ರೆ ಹಿಂಗೆ ಯಾರು ಮೀರಂಗಿಲ್ಲ. ಆಯ್ತು ಬರ್ತೀವಿ. ಕೀಲ್ ಕೊಡ್ರಿ ಸರ್, ಕೀಲ್ ಕೊಡ್ರಿ. ಮಕ್ಕಳೇ ಇನ್ನೊಂದ್ಸಲ ಮೂರ್ ಬಂದ್ರೆ ಒಳಗಾಗ್ಬಿಡ್ತೀನಂತ. ಆಯ್ತಾಯ್ತು ಸರ್. ಹಾ ಹುಷಾರು ನಡ್ರಿ. ನೋಡಿ ನನ್ನ ಮುಖದಲ್ಲಿ ಮೀಸೆ ಬಂದಿಲ್ಲ, ಮೂವ್ ತಿರ್ಗಾಡ್ತಾರೆ ಗಾಡಿ ಮೇಲೆ. ಅಲ್ವ ನಿನ್ ಮಗ ಡಿಗ್ರಿ ಓದ್ತಾನೆ ಅಂತ ಹೇಳ್ತಿದ್ದಿ. ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯಗಳು ಬಾಳ ಇದಾವ. ಕಾಲೇಜು ಫ್ರೀ ಐತೆ, ಹಾಸ್ಟೆಲ್ ಐತೆ, ಓದಕ ಲೈಬ್ರರಿ ಐತೆ. ಇಷ್ಟೆಲ್ಲ ಇಟ್ಕೊಂಡು ನೀನು ಇಲ್ಲಿ ಹುಡುಗ್ರು ಕೂಡ ಸುಮ್ಮನೆ ತಿರುಗಾಡ್ಸಕ್ಕೆ ಹಾಕ್ಬಿಟ್ಟಿನಿ. ನೀನು ಸುಮ್ಮನೆ ಅಲ್ಲಿ ಹಾಸ್ಟೆಲ್ ಸೇರಿಸ್ಬಿಡ್ಬೇಕಲ್ಲ. ಅವನು ಎಷ್ಟು ಬಿಟ್ಟು ಬಂದ್ರು ಕೂಡ ಇರೋದಲ್ಲಪ್ಪ. ಅವನು ದಿವಸ ಊರಿಗೆ ಬರಬೇಕು. ಅವನು ಸತೀಶ ಸತೀಶ ಏನಪ್ಪಾ ಅಳಿಯ, ಹೋಗದ್ನಾಗ ಹೀರೋ ಓದಂಗ್ ಓದಿ ಈಗ ಬರೋದ್ನ ನೋಡಿದ್ರೆ ಮಕ್ಕ ಜೀರೋ ಆಗೈತಲ್ಲ. ಹಂಗೇನಿಲ್ಲ, ಬಿಸಿಲಾಗ ಹೋಗಿ ಬಂದಾನಲ್ಲ ಅದಕ್ಕೆ ಸ್ವಲ್ಪ ಇದಾಗ್ಯದ. ನಮ್ದು ರಾಜ ಹುಲಿ ಇದ್ದಪ್ಪಲಪ್ಪ ನಮ್ ಹುಡುಗ ಅಂದ್ರೆ ಏನಂದ್ರಪ್ಪ. ಅಲ್ಲಿ ಓದಿವಲ್ಲ ಗಾಡಿ ತಗೊಂಡು ಮಾವು ಯಾ ಮಾರ್ಲಿಂದ ಅಂದನ ಪೊಲೀಸ್ ಹೇಳಲ್ಲ ನೀನ್ ಯಾಕೆ ಗಾಡಿ ಬಾಯಿ ಹಾಕಿದ ನೀವ್ ಹೆಲ್ಮೆಟ್ ಕಳ್ಸಿಲ್ಲ, ಏನ್ ಕಸ್ಕೊಂಬಿಟ್ರ ಕಸ್ಕೊಂಬಿಟ್ರು ಅಷ್ಟ ಮಾಡ್ಯಾರ ಬಿಡು. ಉಂಡಿಲ್ಲ ಅಲ್ಲ ಹೆಲ್ಮೆಟ್ ಅಂತ ಒಯ್ದಿಲ್ಲ, ಮತ್ತೆ ಹೆಲ್ಮೆಟ್ ಸಲುವಾಗಿ ಮಾಡ್ಯಾರ. ಮತ್ತೆ ಈಗ ಮೊನ್ನೆ ನವೆಂಬರ್ 1 ತಾರೀಕು ಹೆಲ್ಮೆಟ್ ಕಡ್ಡಾಯಾಗಿ ಹೇಳಲ್ಲ. ಮತ್ತೆ ನಾನು ಹೇಳಿದ್ನಲ್ಲಪ್ಪ ಏನ ತೆಲಿಗಿಟ್ಕೊಂಬುದು ಅಂತ. ಮತ್ತೆ ಅದ್ರ ಸಲುವಾಗಿ ಮತ್ತೆ ಕಳ್ಸ್ಕೊಂಡ್ರ. ಮತ್ತೆ ಏನು ನಾನು ಅವ್ರ ಪರಿಚಯದಾರ ಇವ್ರ ಪರಿಚಯದಾರ ಅಂತ ಹೇಳಿದೆ. ಅವ್ರನ್ನ ಕರಿ ಇವ್ರನ್ನ ಕರಿ ಒದ್ ಒಳಗಾಗ್ತದ ಹಾಕ್ತಾರ. ಮತ್ತೆ ಅದಕ್ಕೆ ನಿಮ್ ಜೀವ ಸಲುವಾಗಿ ಯಾಕೆ ಹೇಳ್ತು ಎಲ್ಲಾರು ಗುಮ್ತಾರ ನೋಡು. ನಿಂದು ನೀನ್ ತಗೊಂಡ್ ಹೋಗಿದ್ರಿ ಯಾಕೆ ಹಿಡ್ಕತ್ತಿದ್ರು. ಅದನ್ನ ಎಲ್ಲಿ ಒಯ್ದ್ ಬಿಡಪ್ಪ. ನೀನು ಇವ್ನ ಹಿಂಗ ಬಿಟ್ರ ಉಡಾಳ ನನ್ ಮಗ ಆಗ್ಬಿಡ್ತಾನ. ಹೆಂಗ ಗಟ್ಟಿ ಆಗ್ಬಿಡತ್ತಲ್ಲ, ಜಲ್ದಿ ಮದ್ವಿ ಮಾಡಿ ಬಿಟ್ಟು ಬಿಡಮ್ಮ. ನೋಡ್ಕೊಂಡು ಮಾಡಮ್ಮ, ಇದು ಸ್ವಲ್ಪ ಎಲ್ಲ ಸುಗ್ಗಿ ಮುಗಿಲಿ. ಎಲ್ಲ ಸುಗ್ಗಿ ಆದ ಮಕ್ಕ ನಾಳೆ ಮಾರ್ಚಿನಾಗ ಇದನ್ನ ಮದ್ವಿ ಮಾಡಿ ಮುಗಿಸ್ಬಿಟ್ರೆ ನಮಗೊಂದು ಭಾರ ಕಡಿಮೆ ಹೌದೌದು. ಇಲ್ಲ ಇದನ್ನ ಬರಬರಿ ಐತಿ ನೀನ್ ಹೇಳೋದು. ಏನಪ್ಪಾ ಹೇಳಿದಾರ, ಏನ್ ಗಾಡಿ ತಗೊಂಡ್ ಹೋಗ್ತಿದ್, ಏನ ಲೈಸೆನ್ಸ್ ಐತಿ ಇಲ್ಲ ನಿನ್? ಇಲ್ಲ ಮಾವ, ಲೈಸೆನ್ಸ್ ಮಾಡಿಸಿಲ್ಲ. ಅದು ಹೋಗ್ಲಿ, ಇನ್ಸೂರೆನ್ಸ್ ಗಾಡಿಗೆ ಕೇಳಕಲ್ಲ ಏನ ಇನ್ಸೂರೆನ್ಸ್ ಅದನ್ನು ಮಾಡಿಸಿಲ್ಲ, ಹೆಲ್ಮೆಟ್ನು ಇಲ್ಲ. ನೋಡಪ್ಪ ಹಿಂಗಾದ್ರೆ ಆಯ್ತು ನೀವು ಉದಾ ನಿನ್ಗ ದುಡ್ಡು ಕೊಡು ಆತ ತಗೊಂಡ್ ಹೋಗ. ಯಾರ ಫೋನ್ ಇದ್ರೆ ಹೇಳ ಮಾಡ್ಸಪ್ಪ ಅಳಿದವ್ರು. ಅಲ್ಲ ಈ ತಾವು ಓಡಾಡ್ತಾರಲ್ಲಪ್ಪ ಅಲ್ಲ ಪೇಟೆಗಿದ್ದೀರಂದಿಲ್ಲ, ಪೇಟೆಗೆ ಓಡಾಡ್ತಾರಲ್ಲ ಎಲ್ಲ ತಿಳಿದದ. ಏನ್ ಗೊತ್ತಿಲ್ಲ ಅವ್ರಿಗೆಲ್ಲ ಗೊತ್ತದ. ರಕ್ಕಿಸ್ಕೊಂಬ ದಾರಿ ನೀನ್ ಕೊಡಕ್ ರೆಡಿ ಇದ್ದಿ, ಮತ್ತೆ ಅವ್ರ ಮಜಾ ಮಾಡಕ್ ರೆಡಿ. ಇದು ನಂದನ ತಪ್ಪ, ನಂದನ ತಪ್ಪದ. ಅಷ್ಟ್ ಮಾಡ ಅಷ್ಟು ನೋಡಳಿಯಾ. ಈಗ ನಿಮ್ಮಪ್ಪ ಹೆಂಗ ಹಾಸ್ಟ್ಲಿ ಮಾಡ್ಸ್ಯಾನ, ಇನ್ಮೇಲಿಂದ ಬೇಸ್ ಓದು ಓಕೆಸಿ ಮನಿಗ್ ಇಟ್ಟಿಟ್ಟು ಮನಿಗ್ ಬರೋದು ಊರಿಗೆ ಬರೋದು ಮಾಡ್ಬೇಡ. ಓದ್ದೆ ಅಂದ್ರ ನಾಳೆ ಸಂಜೆ ನಾನ್ ಆರಾಮಾಗಿ ಸಾಕ್ಬೋದು. ಅಷ್ಟ್ ಮಾಡು, ನೀನ್ ಮಾಡ್ಕೊಂತ ಹೋಗ್ಬೇಡ ಇಟ್ಟಿಟ್ಕ. ಬರ್ದ ನಾನ್ ಸ್ವಲ್ಪ ಕೆಲ್ಸ ಐತೆ ಮಾವ. ನಡಪ್ಪ ಏ ಮಾವ ಮಾವ ಏ ಮಾವ, ಸತೀಶ್ ನಿನ್ ಮಗ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಅದಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀನಿ.
ಸತೀಶ ಸತೀಶ ಏನಾಯ್ತು ಸರ್ ಡಾಕ್ಟ್ರೆ ನನ್ನ ಮಗನಿಗೆ ಏನಾಗಿದೆ ಸೀರಿಯಸ್ ಇದೆ ಪೇಷಂಟ್ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ ಸರ್ ಸರ್ ದಯವಿಟ್ಟು ನನ್ನ ಮಗನ ಬೇಸ್ ನೋಡ್ರಿ ಸರ್ ಚೆಕ್ ಮಾಡ್ತೀನಿ ದೂರ ನಿಂತ್ಕೊಳ್ಳಿ ಏನಾಗ್ಬೇಕು ನಿಮ್ಮ ಪೇಷಂಟ್ಗೆ ಸಂಧ್ಯಾಗ ಹೋಗ್ತೀನಿ ನನ್ನ ಮಗ ಇದೆ ಸರ್ ನನ್ನ ಮಗ ಏನೋ ಬೈಕ್ ತಗೊಂಡು ಹೋಗಿದ್ದ ಹೌದು ಸರ್ ಹೆಲ್ಮೆಟ್ ಯೂಸ್ ಮಾಡ್ತಾರ ಇಲ್ಲ ನಿಮ್ಮ ಮಗ ತಂದಿಟ್ಟನ್ರಿ ಮನ್ಯಾಗ ಒಯ್ಯಿ ಅಂದ್ರೂ ಕೂಡ ಒಯ್ದಿಲ್ರಿ ಅವ ಹಂಗ ಹೋಗ್ಯಾನ್ರಿ ಇವತ್ತಿಗೆ ಕಾರಣ ಆಗಕ್ಕೆ ಏನಂತಂದ್ರೆ ಹೆಲ್ಮೆಟ್ ಯೂಸ್ ಮಾಡಿಲ್ಲ ಅವರು ಹೆಲ್ಮೆಟ್ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರನೇ ಅವ್ರು ಬಿದ್ದು ಫುಲ್ ಹೆಡ್ ಇಂಜುರಿ ಆಗಿದೆ ಕಣ್ಣಿಗೆ ಗ್ಲಾಸ್ ಹೋಗ್ಬಿಟ್ಟಿದೆ ಕಾಮಿಗೆ ಎಫೆಕ್ಟ್ ಅಲ್ಲಿ ಆಗಿದೆ ಬರ್ತದಿಲ್ಲ ಸರ್ ಅವರಿಗೆ ತುಂಬಾ ಕಷ್ಟ ಸ್ವಲ್ಪ ಆದ್ರೂ ಟ್ರೈ ಮಾಡ್ತೀವಿ ಆದಷ್ಟು ನೋಡಿಲ್ಲ ಸರ್ ಹಂಗಾರ ಮಾಡಿ ಕಳಿಸಿ ಎಂಗೇಜ್ಮೆಂಟ್ ಆಗಿದೆ ಸರ್ ಅವ್ನು ನೋಡಿ ಹೆಂಗಾರ ಕಾಪಾಡ್ರಿ ಸರ್ ಕಾಪಾಡ್ರಿ ಬರಲ್ವಾ ನಿಮ್ಗೆ ಮನೆ ಹೇಳಿದ್ವಿ ಸರ್ ಎಷ್ಟು ಹೇಳಿದ್ರೆ ಈಗಿನ ಮಕ್ಕಳು ಇರೋದೇ ಹಿಂಗ ಆಗ್ತಾವ್ರಿ ನಾವು ವಿತೌಟ್ ಹೆಲ್ಮೆಟ್ ಹೊರಗಡೆ ಬಿಡಲೇಬಾರ್ದು ಯಾವಾಗಲೂ ನಾನು ಮಾತ್ರ ಪೇಷಂಟ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಟ್ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಸಾಧ್ಯ ಮಾಡ್ತೀನಿ ನೋಡ್ರಿ ಬಟ್ ಏನು ತೊಂದರೆ ಇಲ್ಲ ನಾನೆಲ್ಲ ಆರಾಮ್ ಮಾಡ್ತೀನಿ ಬಟ್ ನೀವು ಧೈರ್ಯ ಕಳ್ಕೋಬೇಡಿ ಆಯ್ತಾ ಆಯ್ತು ಸರ್ ಏನಿಲ್ರಿ ಬೆಳಿಗ್ಗೆ ಪೇಟೆಗೆ ಹೋಗಿ ಬರ್ತಾನಂತ ಕೇಸಿ ಈ ರೀತಿ ಮಾಡ್ಕೊಂಡು ಕೂತಾನ್ರಿ ನಾವು ನೋಡಿದ್ರೆ ಗದ್ದೆ ಕಡೆ ಹೋಗಿದ್ವಿ ಈಗ ಬಂದು ನೋಡಿದ್ರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಈ ರೀತಿ ಆಗಿದೆ ತುಂಬ ಭಾಳ ಸೀರಿಯಸ್ ಅನಿಸುತ್ತೆ ಏನು ಮಾಡೋದ್ರಿ ಬೀಗ್ರೆ ಆಮೇಲೆ ಸ್ವಲ್ಪ ಧೈರ್ಯ ತಗೊಳ್ರಿ ಯಾಕಂದರೆ ನಿಮ್ಮ ಹುಡುಗನಿಗೆ ಕಣ್ಣು ಮತ್ತು ತಲೆಗಿರೆ ತುಂಬ ಸೀರಿಯಸ್ ಇದೆ ದಯವಿಟ್ಟು ನಮ್ಮ ಕಡೆಯಿಂದ ಯಾವುದೂ ಇದು ಮಾಡೋಕ್ಕಾಗಲ್ಲ ನಮ್ಮ ಕಣ್ಣೆ ಕೊಡೋಕ್ಕಾಗಲ್ಲ ದಯವಿಟ್ಟು ನೀವು ಬೇರೆ ಕಡೆ ನೋಡಿ ದಯವಿಟ್ಟು ಬೀಗ್ರೆ ಅರ್ಥ ಮಾಡ್ಕೊಳ್ಳಿ ನೀವು ದೊಡ್ಡವ್ರು ಹಿಂಗೆ ಮಾತಾಡಿದ್ರೆ ಹೆಂಗ್ರಿ ಬೀಗ್ರೆ ಯಾಕಂದರೆ ನಾವು ಇದನ್ನು ನೋಡಿದ್ಮೇಲೆ ನಾವು ಕೊಟ್ಟರೆ ನಮ್ಮ ಮಗಳು ಇಲ್ರಿ ಭಾಳ ಹಾಳಾಗೋಗುತ್ತೆ. ಸುಧಾರ್ಸನ್ರಿ ಬೀಗ್ರೆ ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಬೀಗ್ರೆ ಏನು ಅನ್ಕೋಬೇಡ್ರಿ ಮತ್ತೆ ನಮಸ್ಕಾರ ಏನಕ್ಕೆ ಯಾಕೆ ನಿಮ್ಗೆ ಏನಾಯ್ತು ಏನಂತ ಹೇಳೋದು ಬೀಗರು ಬಂದರು ಹುಡುಗರ ಪರಿಸ್ಥಿತಿ ನೋಡ್ಲಾರ್ದು ಎಂಗೇಜ್ಮೆಂಟ್ ಆದದ್ದು ಕ್ಯಾನ್ಸಲ್ ಅಂತ ಹೇಳ್ಬೋದು ಸಮಾಧಾನ ಮಾಡ್ತಾರೆ ನೋಡೋಣ ಆರಾಮಾಗುತ್ತೆ ಏನಾಗಲ್ಲ ನೋಡಿ ಈ ಥರ ಆಗ್ತವೆ ಈ ಥರ ಆಗೋದ್ರಿಂದ ಸಂಬಂಧಗಳು ಕೂಡ ಮುಟ್ಕೊಂಡು ಹೋಗ್ತವೆ ಏನಾಗಲ್ಲ ನಾನು ಎಲ್ಲ ಆರಾಮ್ ಮಾಡ್ತೀನಿ ಸ್ವಲ್ಪ ಬ್ಲಡ್ ಕೊಡೋದಿದೆ ಅವ್ರಿಗೆ ಬ್ಲಡ್ ಹಾಕ್ಬಿಟ್ಟು ನಾನು ಬಾಡಿ ಶಿಫ್ಟ್ ಮಾಡ್ತೀನಿ ಆಯ್ತಾ ಯಾಕಂದರೆ ಈ ಥರ ಆದರೆ ಈಗ ನೋಡಿದ್ರಿಲ್ಲ ನಿಮ್ಮ ಅಳಿಯ ಏನು ಮಾತಾಡೋದು ಹೌದಿಲ್ಲ ಸೊ ಏನಕ್ಕಂದ್ರೆ ಎಲ್ಲ ಚೆನ್ನಾಗಿದ್ದವ್ರಿಗೆ ಹೆಣ್ಣು ಕೊಡೋದು ಕಷ್ಟ ಈಗಿನ ಕಾಲದಲ್ಲಿ ಹಾಂ ಇವಾಗ ನಿಮ್ಮ ಮಗುಗೆ ಕಣ್ಣು ಹೋಗಿದೆ ಮತ್ತೆ ಹೆಡ್ ಇಂಜುರಿ ಆಗಿದೆ ಬ್ಲೀಡಿಂಗ್ ತುಂಬ ಆಗ್ತಾ ಇದೆ ಹಾಂ ಕಣ್ಣು ಬರ್ತಾವಲ್ಲ ಸರ್ ಕಣ್ಣು ಬರುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಯ್ತಾ ಏನಾಗಲ್ಲ ನಾನು ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಮುಂದಿಂದು ನಾನು ನೋಡ್ತೀನಿ ಓಕೆನಾ ನೀವು ಈಗ ಹೋಗ್ಬೋದು ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಿರುಚಿತ್ರದ ಮೂಲ ಉದ್ದೇಶ ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಧರಿಸಬೇಕು. ಹಾಗಾಗಿ ನಾವು ಈ ಚಿತ್ರ ಮಾಡಿದ್ವಿ. ಇದರ ಕುರಿತು ವೈದ್ಯಾಧಿಕಾರಿಗಳು ತಮ್ಮ ಸಲಹೆಯನ್ನು ಕೊಡ್ತಾರೆ. ದಯವಿಟ್ಟು ಯಾರೇ ಆಗಲಿ ವಾಹನ ಚಲಾಯಿಸಬೇಕಾದ್ರೆ ನೀವು ಹೆಲ್ಮೆಟ್ ಧರಿಸ್ಕೊಂಡು ರೋಡ್ ಮೇಲೆ ಹೋಗಬೇಕು ಅಂತ ನಾನು ನನ್ನ ಕಡೆಯಿಂದ ನಿಮಗೆ ಕೇಳ್ಕೊಳ್ತಿದ್ದೀನಿ ಓಕೆನಾ. ಇನ್ಮೇಲಿಂದ ದಯವಿಟ್ಟು ಹೆಲ್ಮೆಟ್ ಧರಿಸಿ. ನಮ್ಮ ಗೌರ್ಮೆಂಟ್ ಸರ್ಕಾರ ಕೂಡ ಹೇಳಿದೆ, ತುಂಬ ಸಾರಿ ಹೇಳಿದೆ. ಸೊ ಅದನ್ನು ನೀವು ಪಾಲನೆ ಮಾಡಿ. ನೀವು ನಿಮ್ಮ ಹೆಲ್ತನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ.